ಸುವರ್ಣ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಠ ಜಾಸ್ತಿ ನಿನಗೆ. ನೀನು ಅಂದ್ಕೊಂಡಿದ್ದು ಆಗಲೇಬೇಕಲ್ವಾ? ಎಲ್ಲಪ್ಪ ರಜನಿ? ಬಂದೇ ಬಿಟ್ರು. ರಜನಿ ಅಲ್ಲ, ಅವರಪ್ಪ. ಬರಬೇಕು. ಕುಚೇಲನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಆಯಿತು. ಅಯ್ಯೋ, ನೀವು ಕುಚೇಲನ, ನೀವು ಕುಬೇರ. ಕುಚೇಲ ಅಂದರೆ ಪ್ರಪಂಚ ನಗುತ್ತೆ ಅಷ್ಟೇ. ನಾನು ಬರೀ ಹಣದಲ್ಲಿ ಮಾತ್ರ ಕುಬೇರ. ಉಳಿದುದ್ರಲ್ಲಿ ಯಾಕೋ ಇವತ್ತು ತುಂಬ ಒಗಟಾಗಿ ಮಾತಾಡ್ತಿದ್ದೀರಿ. ಜೀವನನೇ ಒಂಥರ ಒಗ್ಗಟ್ಟಿದ್ದ ಹಾಗೆ. ಬನ್ನಿ. ಕಾರ್ಯಕ್ರಮ ಏನು ಅಂತ ತಿಳಿಲಿಲ್ಲ ನನಗೆ. ಆ ಕುತೂಹಲ ಎಲ್ಲರಲ್ಲೂ ಇದೆ. ಇಷ್ಟರಲ್ಲಿ ಆ ಕುತೂಹಲ ತಣಿಯತ್ತೆ. ರಜನಿ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ. ಕುತೂಹಲ ಇಷ್ಟೊತ್ತಿಗಾಗ್ಲೇ ತಂಡ ಹೋಗಿರೋದು. ಗುರುಗಳು ಬಂದು ಎಷ್ಟೊತ್ತಾಯ್ತು. ನಿಮ್ಮ ಮಗಳು ಗಂಟೆಯಿಂದ ಕಾಯಿಸ್ತಾ ಇದ್ದಾಳೆ. ಗುರುಗಳಿಗೆ ಕೋಪ ಬಂದಿದೆ. ಗುರು ಶಾಪ ಒಳ್ಳೇದಲ್ಲ. ಸ್ವಲ್ಪ ಸುಮ್ಮನಿರ್ತೀರಾ? ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ. ಎಲ್ಲಪ್ಪ ನಿನ್ನ ಹೆಂಡತಿ? ಕರೆಯೋ ಬೇಗ. ಗುರುಗಳೇ ಬಂದ್ಬಿಡ್ತಾಳೆ, ಇನ್ನೊಂದೇ ನಿಮಿಷ. ಅಪ್ಪಾಜಿ, ರಜನಿ ಬಂದ್ಲು. ಎಷ್ಟು ಕಾಯಿಸ್ಬಿಟ್ಟೆ ರಜನಿ. ನೀನು ವಿಷ್ಣು ಗುರುಗಳ ಆಶೀರ್ವಾದ ತಗೊಳ್ಳಿ. ಒಳ್ಳೆಯದಾಗಿ. ಭಗವಂತ ನಿಮಗೆ ಎಷ್ಟು ಆಯಸ್ಸು ನಿಗದಿ ಮಾಡಿದಾನೋ ಅಷ್ಟು ವರ್ಷ ಆನಂದವಾಗಿ ಬಾಳಿ. ನನ್ನ ಹಾರೈಕೆ ಇದುವರೆಗೂ ಸುಳ್ಳಾಗಿಲ್ಲ. ತಗೋ ಪ್ರಸಾದ. ಏನು ಗುರುಗಳೇ ಇದು? ನಿನ್ನ ಮಾವ ನಿನ್ನ ವಹಿಸ್ತಿರೋ ಜವಾಬ್ದಾರಿ, ಕಟ್ತಿರೋ ಹೊಸ ಪಟ್ಟ. ಪಟ್ಟದಲ್ಲಿ ಯಾವತ್ತೂ ನೂರಾರು ತೊಂದರೆಗಳಿರುತ್ತವೆ. ಆ ತೊಂದರೆಗಳನ್ನೆಲ್ಲ ಮೀರಿ ನೀನು ನಿಲ್ಲಬೇಕು. ನಿನ್ನಿಂದ ಆಗುತ್ತೆ.
ಅರ್ಥ ಆಗಿಲ್ಲ ಗುರುಗಳೇ, ಕ್ಷಮಿಸಿ. ಹೇಳ್ತೀನಿ. ಈ ಮನೆಯಲ್ಲಿ ಬದಲಾವಣೆ ವಿಷಯದಲ್ಲಿ ರಾಜವರ್ಧನ್ ಏನೇ ನಿರ್ಧಾರ ತಗೊಂಡ್ರು ಅದು ನನ್ನ ಸಮ್ಮುಖದಲ್ಲೇ ನಡಿಬೇಕು. ಇದು ಹಿಂದಿನಿಂದಲೂ ಅವನು ರೂಢಿಸ್ಕೊಂಡು ಬಂದಿರೋ ಅಭ್ಯಾಸ. ಹಾಗೆ ನಡ್ಕೊಳ್ಳೋದ್ರಿಂದ ಅವನಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಅವನ ನಂಬಿಕೆ. ನಿನ್ನ ವಿಷಯದಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಅದಕ್ಕೆ ನೀನಿಲ್ಲ ಅನ್ನೋ ಹಾಗಿಲ್ಲ. ಏನು ನಿರ್ಧಾರ ತಗೊಂಡಿದ್ದೀರಾ ಮಾವ? ಅದನ್ನು ನಾನು ಹೇಳೋದಕ್ಕಿಂತ ಗುರುಗಳು ಹೇಳಿದರೆ ವಾಸಿ. ಹೇಳಿ ಗುರುಗಳೇ. ಈಗ ನೀನು ಈ ಮನೆ ಸೊಸೆನೂ ಹೌದು, ಕಂಪ್ನಿಲಿ ಕೆಲಸ ಮಾಡೋಳು ಹೌದು ಅಲ್ವಾ? ಹೌದು, ವಿಷ್ಣು ಅವ್ರ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಆದರೆ ನಾಳೆಯಿಂದ ನೀನು ಕೆಲಸ ಮಾಡ್ತಿರೋ ಕಂಪ್ನಿ ಮಾಲೀಕಳು ಹೌದು. ಈಗ ನೀನು ಕೆಲಸ ಮಾಡ್ತಿದೆಯಲ್ಲ, ಆ ಕಂಪ್ನಿಲಿ ಅರ್ಧ ಭಾಗ ನಿಂದು. ನೀನು ಕೆಲಸ ಮಾಡ್ತಿರೋ ನಿನ್ನ ಕಂಪನಿಗೆ ನಾಳೆಯಿಂದ ನೀನೇ ಪಾರ್ಟ್ನರ್, ನೀನೇ ಯಜಮಾನಿ. ದೇವ್ರೆ, ಇವ್ರು ತನ್ನ ಸ್ವಾರ್ಥ ಸಾಧನೆಗೆ ಈ ಮಟ್ಟಕ್ಕೆ ಇಳಿತಾರಂತ ಗೊತ್ತಿರಲಿಲ್ಲ. ಇನ್ನು ಏನೇನು ಅನಾಹುತಗಳು ಬರುತ್ತೋ. ಹೀಗೂ ಬೇಟೆ ಆಡ್ತಾರ? ನೋಡಿದ್ರಾ ಸಚ್ಚಿದಾನಂದ ಅವರೇ, ನಿಮ್ಮ ಮಗಳ ಬಗ್ಗೆ ನನಗೆ ಎಷ್ಟೊಂದು ಕಾಳಜಿ ಅಂತ. ವಿಷ್ಣು ರಜನಿ ಮಧ್ಯೆ ಒಂದು ಭಿನ್ನಾಭಿಪ್ರಾಯ, ಜೊತೆಗಿದ್ದು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ. ಸಂಸಾರದಲ್ಲಿ ಅಷ್ಟೇ ಅಲ್ಲ, ವ್ಯವಹಾರದಲ್ಲೂ ಸಮಪಾಲು ಸಮಬಾಳು. ಅದಕ್ಕೆ ರಜನಿಗೆ ಈ ಜವಾಬ್ದಾರಿ ವಹಿಸಿರೋದು. ಥ್ಯಾಂಕ್ಸ್ ಸ್ಪೀಕರೇ. ಸರಿ, ನಾನೇನು ಬರ್ತೀನಿ. ಬಂದ ಕೆಲಸ ಆಯ್ತಲ್ಲ. ಊಟ ಮಾಡ್ಕೊಂಡು ಹೋಗಿ ಗುರುಗಳೇ. ಕನಿಷ್ಠ ಹಣ್ಣು ಹಾಲು ಆದರೂ. ನನಗಿಷ್ಟ ಇಲ್ಲದನ್ನು ನೀನು ಮಾಡಿಸ್ಬಿಟ್ಟೆ. ಬರ್ತೀನಿ. ರೀ, ಬನ್ರಿ. ಮಾವ ಮೆಚ್ಚಿದ ಸೊಸೆ. ಬರೀ ಲೈಫಲ್ಲಿ ಅಷ್ಟೇ ಅಲ್ಲ, ಬಿಸ್ನೆಸ್ಸಲ್ಲೂ ಪಾರ್ಟ್ನರ್. ಕೈ ಕೊಡು ರಜನಿ, ವಿಶ್ ಮಾಡೋಕೆ. ಅರೆ
ಕಂಗ್ರ್ಯಾಟ್ಸ್. ಪುಟ್ಟ, ಇವತ್ತಿಂದ ನಿನಗೆ ಹೆಚ್ಚಿನ ಜವಾಬ್ದಾರಿ ಕಂದ. ಅದನ್ನು ಸರಿಯಾಗಿ ನಿಭಾಯಿಸಿ ಎಲ್ಲರಿಂದ ಭೇಷ್ ಅನ್ನಿಸ್ಕೋಬೇಕು. ಯಾಕೆ ಅಳ್ತಿದ್ಯಾ ಮಗಳೇ? ಏನಾಯ್ತು? ಗೊತ್ತಿಲ್ಲ, ಆದರೆ ಸ್ವಲ್ಪ ಹೊತ್ತು ಹೀಗೆ ಇರ್ತೀನಿ. ಹೀಗೆ ಇರಬೇಕು ಅನ್ನಿಸ್ತಿದೆ. ಇವತ್ತ್ಯಾಕೋ ನಾನು ಹುಟ್ಟಿದ್ದೆ ಸಾರ್ಥಕ ಅನ್ನಿಸ್ತಾ ಇದೆ ಮಗಳೇ. ನಿನ್ನ ಬದುಕು, ಅದು ಹೋಗ್ತಿರೋ ರೀತಿ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಎಷ್ಟು ನಂಬಿಕೆ ನಿಮ್ಮ ಮಾವನವ್ರಿಗೆ ನಿನ್ನ ಮೇಲೆ, ಅಷ್ಟು ಪ್ರೀತಿ ಅವ್ರಿಗೆ ನಿನ್ನ ಕಂಡ್ರೆ. ಬೇರೆ ಯೋಚನೆಗಳನ್ನೆಲ್ಲ ಮನಸ್ಸಿಂದ ಕಿತ್ತು ಹಾಕಿ ನಗನಗ್ತಾ ಇರು. ನಿಮ್ಮಮ್ಮ ಇರಬೇಕಿತ್ತು ಇದನ್ನೆಲ್ಲ ನೋಡೋಕ್ಕೆ. ಯಾಕೋ ತುಂಬ ಯೋಚನೆ ಆಗ್ತಿದೆ ಪಾಪ. ಯಾಕೆ ಅಂತ ಗೊತ್ತಿಲ್ಲ. ಏನೋ ಒಂಥರ ಆತಂಕ. ಇದೆಲ್ಲ ಹೇಗೋ ಆಯ್ತು, ಮುಂದೆ ಹೇಗೋ ಏನು ಅಂತ. ನಿನಗೆ ಸಂತೋಷ, ನನಗೊಂಥರ ನಡ್ಕ ಪಾಪ. ಹಾಗೆಲ್ಲ ಏನೂ ಇಲ್ಲ ಮಗಳೇ. ನಮ್ಮ ಮನಸ್ಸಿನ ಹಾಗೆ ನಮ್ಮ ಸುತ್ತಲಿನ ಪರಿಸರ. ಸರಿ ಇಲ್ಲದ ಮನಸ್ಸಿಗೆ ಎದುರುಗಿರೋ ಸ್ವರ್ಗ ಕೂಡ ಬೋರ್ ಹೊಡಿಸತ್ತಂತೆ. ನಿನಗೆ ನಿಮ್ಮಮ್ಮ ಏನೇನೋ ತಲೆಗೆ ತುಂಬಿದಾಳೆ. ಅದಕ್ಕೆ ನೀನು ಎಲ್ಲಾನು ಅನುಮಾನದಿಂದ ನೋಡ್ತಿದ್ಯಾ. ಇಲ್ಲ ಪಾಪ, ನನ್ನ ಸ್ವಂತ ಬುದ್ಧಿ ಬೇರೆ ಏನೋ ಹೇಳ್ತಾ ಇದೆ. ಬೇರೆ ಯಾವ ಅನುಮಾನಗಳು ಬೇಡ ಮಗಳೇ. ಪ್ರೀತಿ ಇದ್ದ ಕಡೆ ಮಾತ್ರ ಇಂಥದ್ದೆಲ್ಲ ಆಗೋಕ್ ಸಾಧ್ಯ. ನಿಮ್ಮ ಮಾವ ನಿನ್ನನ್ನು ಎಷ್ಟು ಎತ್ತರದಲ್ಲಿಟ್ಟಿದ್ದಾರೆ. ವಿಷ್ಣುಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಪ್ರೀತಿ. ಎಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರಲ್ಲ ಮಗಳೇ, ಹೊತ್ತಾಯ್ತು. ಮೊದ್ಲಿನ ಥರ ಇರು ಮಗಳೇ. ಮನೆಯಲ್ಲಿ ಕಸ ಇದ್ರೆ ಕಂಡೋರು ಯಾರಾದರೂ ಅದನ್ನು ಹೊರಗೆ ಹಾಕ್ತಾರೆ. ಮನಸ್ಸಿನಲ್ಲಿದ್ರೆ ಕಷ್ಟ. ಬರ್ತೀನಿ ಪುಟ್ಟ. ನೀನೊಂಥರ ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್. ತುಂಬ ಚೆನ್ನಾಗಿ ನಟಿಸ್ತೀಯ. ನನಗೆ ಗೊತ್ತಿತ್ತು, ಗುರುಗಳು ಬಂದಾಗ ಮಾವ ನಡ್ಕೊಂಡಿದ್ದ ರೀತಿ ನಿಮಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂತ. ಈ ಮಾತುಗಳನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯೋಗ ಯೋಗ್ಯತೆ ತುಂಬ ಇಂಪಾರ್ಟೆಂಟು. ಕೆಲವ್ರಿಗೆ ಯೋಗ್ಯತೆ ಇರಲ್ಲ, ಯೋಗದಿಂದ ಎಲ್ಲ ಸಿಗ್ತಾ ಇರುತ್ತೆ. ನನಗೇನು ಬೇಕಾಗಿಲ್ಲ ವಿಷ್ಣು. ನಾನು ಕೋರ್ಟಿಂದ ಬಂದ ದಿವಸನೇ ಹೇಳಿದ್ದೆ, ಕೋರ್ಟ್ ಮೇಲಿರೋ ಗೌರವಕ್ಕೋಸ್ಕರ 6 ತಿಂಗಳು ಮಟ್ಟಿಗೆ ಇಲ್ಲಿರ್ತೀನಿ ಅಂತ. ನನಗಿದೆಲ್ಲ ಇಷ್ಟ ಆಗಲ್ಲ. ಇದನ್ನೆಲ್ಲ ನಾನು ನಿರೀಕ್ಷೆನೂ ಮಾಡಲ್ಲ. ನಿರೀಕ್ಷೆನೋ ಪರೀಕ್ಷೆನೋ ಬರೋದು ಬಂದಾಯ್ತಲ್ಲ. ತಪಸ್ಸು ಮಾಡ್ತೀವೋ ಬಿಡ್ತೀವೋ, ಆದರೂ ವರ ಸಿಗುತ್ತೆ ಒಂದೊಂದು ಸರ್ತಿ. ಬೇಡ ಅಂತ ಹೇಳಬೇಡ ಡಾರ್ಲಿಂಗ್. ಸಿಕ್ಕಿದನ್ನ ಬಿಡಬೇಡ. ಅನಾಯಾಸವಾಗಿ ಸಿಕ್ಕಿದೆ ಪಟ್ಟ. ನಿಮ್ಮ ಮಾತುಗಳು ನನ್ನನ್ನು ಚುಚ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಮಾವ ಹಾಗೆ ನಿರ್ಧಾರ ತಗೊಂಡು ಅರ್ಧ ಕಂಪ್ನಿನ ನನ್ನ ಹೆಸರಿಗೆ ಬರ್ಕೊಟ್ರೆ ನಾನೇನು ಮಾಡಲಿ? ಹೋಗ್ಲಿ ಬಿಡು, ಎಲ್ಲ ಹೇಳ್ಬೋದು ಮುಗಿದ್ಮೇಲೆ. ಸೀತೆನೇ ರಾವಣನ್ ಕಿಡ್ನಾಪ್ ಮಾಡಿದ್ದಿದ್ರೆ ರಾಮಾಯಣನೇ ನಡೀತಿರ್ಲಿಲ್ಲ ಅನ್ಬೋದು. ಹೇಳಕ್ಕೇನು ಹೇಳ್ಬೋದು, ಅಕ್ಕಿ ಖಾಲಿ ಆಗಬಾರ್ದು, ಅಕ್ಕನ ಮಕ್ಕಳು ವೀಕ್ ಆಗಬಾರ್ದು ಅಂತ ಒಂದು ಮಾತಿದೆ. ಹಾಗಾಯ್ತು ನಿನ್ನ ಲೈಫ್ ಸ್ಟೈಲು. ನನಗೆ ಯಾವ ಆಸ್ತಿ ಮೇಲೂ ಆಸೆ ಇಲ್ಲ. ಈ ಕ್ಷಣ ಉಸಿರು ನಿಂತೋಯ್ತು ಅಂದರೆ ಎಲ್ಲ ಮುಗೀತು. ಯಾವ ಸಂಬಂಧಗಳು, ಯಾವ ಆಸ್ತಿನೂ ನಿಲ್ಲಲ್ಲ. ಎಲ್ಲ ಖಾಲಿ. ಮಣ್ಣೊಂದೇ ಶಾಶ್ವತ. ನಮ್ಮ ಉಸಿರು ನಿಂತು ನಾವು ಮಣ್ಣಾಗೋದ್ರ ಜೊತೆಗೆ ನಮ್ಮ ಜೊತೆಗಿರೋದೆಲ್ಲವೂ ಮಣ್ಣಾಗುತ್ತೆ. ನಾವು ಸಾಯ್ತಾ ನಮ್ಮ ನಂಬಿಕೆ,
ನಾವು ಪೂಜಿಸ್ತಿದ್ದ ದೇವರು ಎಲ್ಲ ಮಣ್ಣಾಗತ್ತೆ. ನನಗೆ ಆಸೆ ಇಲ್ಲ, ಕನ್ಸುಗಳಿತ್ತು ಬಿಡಿ. ಆ ಕನ್ಸುಗಳು ಯಾವತ್ತೋ ಮಣ್ಣಾಯ್ತು. ರಜನಿ, ನಾನು ಏನೋ ಹೇಳಕ್ ಬಂದೆ, ಏನೇನೋ ಮಾತಾಡ್ತಾ ಇದ್ದೀವಿ. ಅಪ್ಪಾಜಿ ಏನಾದರೂ ನಿರ್ಧಾರ ತಗೊಂಡ್ರು ಅಂದರೆ ಅದರಲ್ಲಿ ಈ ವಿಷ್ಣುವರ್ಧನ್ ಹಿತ ಇರುತ್ತೆ. ಕಂಪ್ನಿಲಿ ನಿನಗೆ ಅರ್ಧ ಭಾಗ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ನಾನು ನೀನು ಗಂಡ ಹೆಂಡ್ತಿ, ನೀನು ನನ್ನ ಅರ್ಧಾಂಗಿ, ಪ್ರತಿಯೊಂದರಲ್ಲೂ ಅದೇ ಮೇಂಟೈನ್ ಆಗಲಿ ಅಂತ. ಸಮಪಾಲು ಸಮಬಾಳು, ನಾವಿಬ್ರು ಕೊನೆವರೆಗೂ ಜೊತೆಲೇ ಬಾಳ್ಬೇಕು ಅಂತ ನಮ್ಮ ಅಪ್ಪಾಜಿ ಆಸೆ. ಅದಕ್ಕೆ ಇದೆಲ್ಲ. 6 ತಿಂಗಳಾದ್ಮೇಲೂ ನೀನು ನನ್ನ ಜೊತೆನೇ ಇರ್ತೀಯ ರಜನಿ. ಯಾಕಂದರೆ ನೀನು ನನ್ನ ಅರ್ಧಾಂಗಿ. ಬರೀ ಆಫೀಸನ್ನು ಹಂಚ್ಕೊಂಡ್ರೆ ಸಾಲದು, ಜೀವನನೂ ಹಂಚ್ಕೋಬೇಕು. ಸರಿಯಾದ ನಿರ್ಧಾರ ಅಪ್ಪಾಜಿದು. ಏನಾಯ್ತು ನಿಂಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಏನಾಯ್ತು ಈಗ? ಅರ್ಧ ಕಂಪ್ನಿನ ರಜನಿ ಗಿಫ್ಟ್ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಎಲ್ಲ ಅವಳಿಗೋಸ್ಕರ ಮಾಡ್ತಾರೆ. ಹಾಗಾದ್ರೆ ನಾನೇನು ಈ ಮನೆಯಲ್ಲಿ ಹಿರಿ ಸೊಸೆಯಾಗಿ ನನಗೆ ಸಿಗ್ಬೇಕಾದ ಸ್ಥಾನ, ಮಾನ, ಗೌರವ ಎಲ್ಲಿ ಸಿಗ್ತಿದೆ? ನಾನೇನು ಅಲ್ಲ ರೀ ಈ ಕುಟುಂಬದಲ್ಲಿ. ಅವಳಿಗೆ ಅದನ್ನ ನಿಭಾಯಿಸೋಕೆ ಗೊತ್ತಿದೆ, ಹಾಗಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಕೋಪ? ಸಂತೋಷ ಪಡು. ಹೌದ್ರಿ, ಅವಳ ಕಣ್ಗೆ ಬೆಣ್ಣೆ ಹಚ್ಚಿ ನನ್ನ ಕಣ್ಗೆ ಸುಣ್ಣ ಹಚ್ಚಿದ್ಮೇಲೂ ಅದನ್ನ ಸಹಿಸ್ಕೊಂಡು ಸಂತೋಷ ಪಡ್ತೀನಿ. ನಿನ್ನೆ ಮೊನ್ನೆ ಬಂದವಳವಳು, ನನಗ್ ಬೇಡ, ನಿಮಗೆ ಈ ಕಂಪನಿನೆಲ್ಲ ಅರ್ಧ ಭಾಗ ಬರ್ಕೊಡ್ಬೋದಿತ್ತಲ್ವಾ? ತಾತ್ಸಾರ ನನ್ನನ್ ಕಂಡ್ರೆ ಮಾವಂಗೆ ಪಕ್ಷಪಾತ ಮಾಡ್ತಿದ್ದಾರೆ ನಿಮ್ಮ ಅಪ್ಪಾಜಿ. ಒಳ್ಳೇದಾಗಲ್ಲ. ನಿಖಿತಾ, ಅಪ್ಪಾಜಿಗೆ ಶಾಪ ಹಾಕ್ಬೇಡ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಈ ಮನೇಲಿ ಯಾರಿಗೂ ಇಲ್ಲ. ನನಗೂ ಸಂಕಟ ಆಗುತ್ತೆ ರೀ, ಹೊಟ್ಟೆ ಕಿಚ್ಚಿಲ್ಲ ನನಗೆ. ಆದ್ರೆ ಹೀಗೆಲ್ಲ ಆದಾಗ ಹೊಟ್ಟೆ ಕಿಚ್ಚು ಪಡ್ಬೇಕು ಅನ್ಸುತ್ತೆ. ಅವಳಿಗಷ್ಟು ದೊಡ್ಡ ಗಿಫ್ಟ್ ಕೊಟ್ರು, ನನಗೇನ್ ಕೊಟ್ರು ನಿಮ್ ತಂದೆ? ಡಿವೋರ್ಸ್ ಅಂತ ಮನೆ ಮರ್ಯಾದೆ ತೆಗ್ದವಳಿಗೆ ಭರ್ಜರಿ ಸನ್ಮಾನ. ಹಾಗೆ ಮಾಡ್ದೆ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿದ್ದಕ್ಕೆ ನನಗ್ ಸಿಕ್ಕಿದ ಅವಮಾನ. ಎಲ್ಲದನ್ನು ವಾರಗಣ್ಣಲ್ಲಿ ನೋಡಿದ್ರೆ ಎಲ್ಲ ವಕ್ರವಾಗಿ ಕಾಣುತ್ತೆ, ಸರಿಯಾಗಿ ಕಾಣಿಸಲ್ಲ. ರಜನಿ, ನಿನ್ನಿಂದಾಗಿ ನಂಗೆ ಈ ಮನೆಯಲ್ಲಿ ಸಿಗ್ಬೇಕಾಗಿರೋದು ಸಿಗ್ತಿಲ್ಲ. ನೀನ್ ನನ್ನ ದಾರಿಗೆ ಮುಳ್ಳಾಗಿದೀಯ. ನನಗೆ ಗೊತ್ತು ನಿನ್ನ ಹೇಗೆ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ. ಮಾವನಿದ್ರು ಗ್ರೇಟ್ ಆಗ್ಬಿಟ್ಯಾ ನೀನು? ನರಕ ತೋರಿಸ್ತೀನಿ ನಿನಗೆ. ಇದು ನನ್ನ ಶಪಥ ಕಣೆ.